ಎಕ್ಸಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೂ ಕೂಡ ಇದೇ ತರ ಪ್ರಾಜೆಕ್ಟ್ಗಳನ್ನ ಮಾಡಿ ಅವರು ಎಲ್ಲ ಕಡೆಗೂ ಬೇಗ ಸ್ಪಂದಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಎಕ್ಸಾದವ್ರಿಗೆ ಹೋದಾಗ ನಾವು ಎಲ್ಲ ತೋರಿಸಿದ್ರು. ಅವರು ಡಿಸೈನ್ದು ಮತ್ತೆ ಕಲರ್ಸ್ ಇರ್ಬೋದು, ಮತ್ತೆ ಡಿಸೈನ್ ಅವರ ಮೆಟೀರಿಯಲ್ ಇರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿ ತೋರಿಸಿದ್ರು. ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರ ಸ್ಟಾಫ್ ಇರ್ಬೋದು, ಎಲ್ಲರೂ ಕೂಡ ಡಿಸೈನರು, ಕಲರ್ಸರು, ಮೆಟೀರಿಯಲ್ ಅವರು, ಮತ್ತೆ MD ಸರ್ ನೋಡ್ಬೇಕು ಅಂತ ನಾವು ನೋಡಿದ್ವಿ. ಸುಮಾರು ಸರಿ ಓದಕ್ ಸಿಕ್ಕಿಲ್ಲ ಅವರು, ಆದ್ರೂ ಕೊನೆಯ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಕ್ಕಿದ್ರು. ಬಟ್ ಇಲ್ಲಿ ಹಾಕಿದಾಗ ಅದಕ್ಕೂ ಇದಕ್ಕೂ ಮ್ಯಾಚ್ ಆದಾಗ ನಮ್ ಕಲರ್ ಒಳ್ಳೆ ಲುಕ್ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಹುಡುಗರು ಕೂಡ ಜೊತೆಗಿದ್ದಾಗ ನಮ್ಗೆ ಕಲರ್ ಚಾಯ್ಸ್ ಮಾಡಿದಾಗ ಅದರ ಅನುಕೂಲ ತುಂಬಾ ಉಪಯೋಗ ಆಯ್ತು ಅನಿಸ್ತಾ ಇದೆ. ಈಗ ಈ ಕಲರ್ ಬಂದಿರೋದು ನೋಡಿದ್ರೆ ಈಗ ತುಂಬಾ ಅನುಕೂಲ ಆಗ್ತಾ ಇದೆ, ನೋಡಕ್ಕೂ ಚೆನ್ನಾಗಿದೆ, ಲುಕ್ ಆಗಿದೆ ಅಂತ ಚೆನ್ನಾಗಿ ಬಂದಿದೆ ಅಂತ ನಾವು ಇಷ್ಟಪಡ್ತೀವಿ. ಎಕ್ಸಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೂ ಕೂಡ ಇದೇ ತರ ಪ್ರಾಜೆಕ್ಟ್ಗಳನ್ನ ಮಾಡಿ ಅವರು ಎಲ್ಲ ಕಡೆಗೂ ಬೇಗ ಸ್ಪಂದಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಇಡೀ ಮನೆಗಳಲ್ಲಿ ಅಂದ್ರೆ ನನ್ಗೀಗ ಟಿವಿ ಯೂನಿಟ್ ಒಂದು ಇಷ್ಟ ಆಗ್ತದೆ, ರೂಮ್ ಕಲರ್ಗಳು ತುಂಬಾ ಇಷ್ಟ ಆಗ್ತದೆ. ಅವ್ರು ಮಾಡಿರೋ ವರ್ಕ್ ಅಲ್ಲಿ ಚಾಯ್ಸ್ ಇದೆಲ್ಲ, ಕಲರ್ ಅವ್ರು ಮಾಡಿರೋ ಲುಕ್, ಅವ್ರು ಮಾಡಿರೋ ಫಿನಿಶಿಂಗ್ ತುಂಬಾ ಇಷ್ಟ ಆಗ್ತದೆ. ಯಾಕೆಂದ್ರೆ ಬೇರೆಯವರು ಕೂಡ ನೋಡಿ ನನಗೆ ಸಜೆಷನ್ ಹೇಳಿದ್ದಾರೆ. ನನಗೂ ಕೂಡ ಎಲ್ಲರೂ ನಮ್ಮ ಸ್ಟಾಫು ಬಂದು ನೋಡಿ ಗುರುಪ್ರವೇಶದಲ್ಲಿ ಏನ್ ಹಿಂಗೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ಸಿದ್ಯಲ್ಲ, ಏನ್ ಹಂಗೆ ಐಡಿಯಾ ಬಂತು ಇದೆಲ್ಲ ಅಂತ ಕೇಳಿದಾಗ ನಮ್ಮ ಹುಡುಗರಿಂದ ನಮ್ಗೆ ಐಡಿಯಾ ಬಂತು. ಈ ತರ ಎಕ್ಸಾಗ ಹೋದ್ವಿ, ನಮ್ಗೆ ಯಾರೋ ನಮ್ಮ ಕಡೆಯಿಂದ ಒಬ್ಬರು ಕೊಟ್ರು, ಎಕ್ಸಾಗ ಹೋಗಿ ನೀವು ಅಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ನೋಡಿ, ಮೆಟೀರಿಯಲ್ ನೋಡಿ, ಕಲರ್ಸ್ ನೋಡಿ, ಆಮೇಲೆ ಮೆಜರ್ಮೆಂಟ್ ಮತ್ತಿದೆ ಮತ್ತೊಂದೆಲ್ಲ ಫುಲ್ ಎಲ್ಲ ಡ್ರಾಯಿಂಗ್ ಎಲ್ಲ ನೋಡಿದ್ರೆ ನಿಮ್ಗೆ ಟೈಮ್ ತಗೋತಾರೆ. ಅವರು 45 days ತಗೋತಾರೆ. ಬಟ್ 45 days ಅಲ್ಲಿ ಮುಗಿಸ್ತಾರೆ ಇಲ್ವಾ ಅನ್ನೋದು ನನ್ನ ಭಯ ಇತ್ತು. ಅದೇ ಡೇಟು, ಅದೇ ಟೈಮು ನಾನು ತುಂಬಾ ಅಪ್ರಿಷಿಯೇಟ್ ಮಾಡಿದೆ ಅವ್ರನ್ನ. ಯಾಕೆಂದ್ರೆ MD ಸರ್ ಅಂದ್ರೆ ಅವರು ನಿಜವಲ್ಲೂ ಹೇಳ್ತಾರೆ, ಎಲ್ರು ಹೇಳೋದಲ್ಲ, ಹೇಳ್ಬಿಟ್ಟು 1 ವಾರ 15 ತಿಂಗಳ ಸತಾಯಿಸ್ತಾರೆ. ಬಟ್ ಇವ್ರು ಆ ತರ ಮಾಡ್ಲಿಲ್ಲ. ನನಗೆ ಜಗದೀಶ್ ಸಾರು ಯಾವಾಗ ಫೋನ್ ಮಾಡಿದ್ರು ತಕ್ಷಣ ಎತ್ಬಿಟ್ಟು ಹೇಳಿ ನಾಗರಾಜ್ ಅವ್ರೆ ಅಂತ ಹೇಳ್ತಿದ್ರು. ಅದೊಂದು ಇಷ್ಟ ಆಯ್ತು, ನನಗೆ ತುಂಬಾ ಇಷ್ಟ ಆಯ್ತು. ಅವ್ರ ಕೆಲ್ಸನೂ ಇಷ್ಟ ಆಯ್ತು, ಅವ್ರ ಮಾತು ಇಷ್ಟ ಆಯ್ತು, ಅವ್ರು ಹೇಳಿ ಟೈಮ್ಗೆ ಕೊಡ್ಸಿದ್ರಲ್ಲ ಅದು ಇಷ್ಟ ಆಯ್ತು. ಅದರಿಂದ ನಮ್ಗೆ ಖುಷಿ ಆಗ್ತಾ ಇದೆ. ಎಕ್ಸಾದವರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ.